ಲೀಲಾ ಗಂಡ ಮಂಜುನಾಥ ಸಂತೋಷ್ ಮೇಲೆ ಅಟ್ಯಾಕ್ ಮಾಡಿದ್ದು ಹೇಗೆ ಗೊತ್ತಾ? ಈ ಒಂದು ವಿಚಾರ ಈಗ ಬಯಲಿಗೆ ಬಂದಿದೆ. ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಒಂದು ಆಡಿಯೋ ಬರ್ತಾ ಇದೆ. ಲೀಲಾ ಗಂಡ ಮಂಜುನಾಥ ಏನಿದ್ದಾನೆ, ಆತ ಸಂತೋಷ್ ಮೇಲೆ ಹಲ್ಲೆ ಮಾಡಿದ್ದ. ಹಾಗಾದ್ರೆ ಅದು ಯಾವ ರೀತಿಯಾಗಿ ಹಲ್ಲೆ ಮಾಡ್ದ, ಏನಾಯ್ತು ಅಲ್ಲೇ ಒಂದು ಸಮಯದ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದ, ಅದೆಲ್ಲವೂ ಕೂಡ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು. ಫ್ರೀಡಮ್ ಟಿವಿಯಲ್ಲಿ ಸಂತೋಷ್ ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾನೆ. ಮಂಜ ಬರುವ ವಿಚಾರವೇ ನನಗೆ ಗೊತ್ತಿರಲಿಲ್ಲ. ನಾನು ಬೇಕರಿ ಹತ್ರ ಕಾಫಿ ಕುಡಿತಾ ನಿಂತ್ಕೊಂಡಿದ್ದೆ. ಹೇಳ್ತಾ ಇರುವಂಥದ್ದು ಸಂತೋಷ್. ಗೆಳೆಯರು ಫೋನ್ ಮಾಡಿ ಮಂಜನ ಬಗ್ಗೆ ಹೇಳಿದ್ರು ನನಗೆ, ನಿಮ್ಮ ಮನೆ ಬಳಿ ಕಾರ್ನಲ್ಲಿ ಬರ್ತಾ ಇದ್ದಾನೆ ಅಂತ, ಅಂದರೆ ಮಂಜುನಾಥ ಬರ್ತಾ ಇದ್ದಾನೆ ಅಂತ ಸಂತೋಷ್ ಫ್ರೆಂಡ್ಸ್ ಹೇಳಿದ್ರು. ಎಷ್ಟು ಜನ ಕಾರ್ನಲ್ಲಿ ಇದ್ದಾರೆ ಅಂತ ನಾನು ಕೇಳಿದೆ. ಒಬ್ಬನೇ ಬಂದಿದ್ದಾನೆ ಅಂತ ಅಂದ್ರು ನನ್ನ ಫ್ರೆಂಡ್ಸ್ ಅಂತ ಹೇಳಿದ. ಹೋಗಿ ನೋಡಿ ಅಲ್ಲಿ ಹೋಗ್ತಾ ಇದ್ದಾನೆ ಅಂದೆ. ಹೋಗ್ತಾ ಇದ್ದಾರೆ ಆ ಮಂಜುನಾಥ್. ನಿಮ್ಮನೆ ಗೇಟ್ ತೆರೆದು ಒಳಗೆ ಹೋಗ್ತಿದ್ದಾನೆ ಅಂತ ಅಂದ್ರು. ಲೀಲಾಗೆ ಫೋನ್ ಮಾಡಿ ಡೋರ್ ತೆಗೆಬೇಡ ಅಂತ ಅಂದೆ ನಾನು. ಸಂತೋಷ್ ಹೇಳ್ತಾ ಇರುವಂಥದ್ದು. 3-4 ಬಾರಿ ಡೋರ್ ಬೆಲ್ ಮಾಡಿದ್ದ ಮಂಜುನಾಥ. ನಾನು ನನ್ನ ಸ್ನೇಹಿತರ ಜೊತೆ ಮನೆ ಬಳಿ ಓಡೋಡಿ ಬಂದೆ. ನಾನು ಯಾಕಪ್ಪ ಬಂದೆ ಹೀಗ ಅಂತ ಕೇಳಿದೆ ನಾನು ಹೋಗಿ ಮಂಜುನಾಥನನ್ನ. ಸಂತೋಷ್ ಕೇಳುವಂಥದ್ದು. ಏನೂ ಮಾತನಾಡಲಿಲ್ಲ. ಕಣ್ಣಿಗೆ ಖಾರದ ಪುಡಿಯನ್ನು ಹಾಕದ. ಏಕಾಏಕಿ ಬಿಯರ್ ಬಾಟಲಿಂದ ಹಲ್ಲೆ ಮಾಡಿಬಿಟ್ಟ ನನ್ನ ಮೇಲೆ. ಸಂತೋಷ್ ಹೇಳ್ತಾ ಇರುವಂಥದ್ದು ಮಂಜುನಾಥ ಯಾವ ರೀತಿಯಾಗಿ ಹಲ್ಲೆ ಮಾಡಿ. ದಾಳಿಯ ಕಂಪ್ಲೀಟ್ ಪಿಕ್ಚರನ್ನು ತೆರೆದಿಟ್ಟಿದ್ದಾನೆ ಸಂತೋಷ್ ಈಗ ಫ್ರೀಡಮ್ ಟಿವಿಯ ಜೊತೆ. ಫ್ರೀಡಮ್ ಟಿವಿಯಲ್ಲಿ ಸಂತೋಷ್ ಮಂಜುನಾಥ್ ಯಾವ ರೀತಿಯಾದ ಒಂದು ಹಲ್ಲೆಯನ್ನು ಮಾಡ್ದ, ಏನೇನಾಯಿತು, ಯಾವ ರೀತಿಯಾಗಿ ಆಯಿತು ಅಂತ ಎಲ್ಲವನ್ನು ಕೂಡ ಎಳೆಯಾಗಿ ಬಿಚ್ಚಿಟ್ಟಿರುವಂಥದ್ದು. ಫ್ರೀಡಮ್ ಟಿವಿಯ ಜೊತೆ ಮಾತನಾಡಿದ್ದಾನೆ ಮಂಜುನಾಥ್ ಅಲ್ಲ ಸಂತೋಷ್. ಮಂಜುನಾಥ್ ಯಾವ ರೀತಿಯಾಗಿ ಒಂದು ಹಲ್ಲೆ ಮಾಡ್ದ ನನ್ನ ಮೇಲೆ, ಯಾವ ರೀತಿ ಮಾಡೋಕ್ಕೆ ಬಂದಿದ್ದ, ಏನೋ ಒಂದು ಪ್ಲಾನ್ ಮಾಡ್ಕೊಂಡು ಬಂದಿದ್ದ, ಇವೆಲ್ಲವನ್ನು ಕೂಡ ಬಿಚ್ಚಿಟ್ಟಿದ್ದಾನೆ. ನನ್ನ ಫ್ರೆಂಡ್ಸ್ ನನಗೆ ಈ ಒಂದು ಮಾಹಿತಿಯನ್ನು ತಿಳಿಸಿದ್ರು. ನಾನು ಬೇಕರಿ ಹತ್ರ ಕಾಫಿ ಕುಡ್ಕೊಂತ ನಿಂತ್ಕೊಂಡಿದ್ದೆ. ಆಗ ನನ್ನ ಫ್ರೆಂಡ್ಸ್ ಫೋನ್ ಮಾಡಿ ನನಗೆ ಹೇಳಿದರು, ಮಂಜುನಾಥ ಕಾರ್ನಲ್ಲಿ ಬರ್ತಾ ಇದ್ದಾನೆ, ನಿಮ್ಮ ಮನೆ ಕಡೆ ಹುಷಾರಾಗಿರು ನೀನು ಅಂತ ಹೇಳಿದ್ರು ನನಗೆ. ನಾನು ಎಷ್ಟು ಜನ ಇದ್ದಾರೆ, ಏನು ಕತೆ ಅಂತ ಎಲ್ಲ ಕೇಳಿದೆ. ಇಲ್ಲ ಒಬ್ಬನೇ ಬರ್ತಾ ಇದ್ದಾನೆ ನೋಡು ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ರು. ಅದಕ್ಕೆ ನಾನು ಹೋದೆ ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿ, ಯಾಕಪ್ಪ ನೀನು ಈಗ ಇಲ್ಲಿಗೆ ಬಂದಿದ್ಯಾ ಅಂತ ನಾನು ಪ್ರಶ್ನೆ ಮಾಡೋಕ್ಕೆ ಹೋದೆ. ಆದರೆ ನಾನು ಮಾತಾಡಿದ್ದಕ್ಕೆ ಅವನು ಏನೂ ಮಾತಾಡಲಿಲ್ಲ. ಏಕಾಏಕಿ ಬಿಯರ್ ಬಾಟ್ಲಿ ತಗೊಂಡು ಹಲ್ಲೆ ಮಾಡ್ದ. ಅದು ಹೇಗೆ? ಖಾರದ ಪುಡಿ, ಕಣ್ಣಿಗೆ ಖಾರದ ಪುಡಿಯನ್ನು ಹಾಕಿ ನನ್ನ ಮೇಲೆ ಏಕಾಏಕಿಯಾಗಿ ಹಲ್ಲೆ ಮಾಡ್ದ ಅಂತ ಸಂತೋಷ್ ಹೇಳ್ತಾ ಇರುವಂಥದ್ದು. ಈ ಒಂದು ವಿಚಾರದ ಬಗ್ಗೆ ಫ್ರೀಡಮ್ ಟಿವಿಯ ಜೊತೆ ಹಂಚ್ಕೊಂಡಿದ್ದಾನೆ. ಏನಿಲ್ಲ ಆಯಿತು ಏನಿಲ್ಲ ಅಂತ ಎಲ್ಲವನ್ನು ಕೂಡ ಬಿಚ್ಚಿಟ್ಟಿರುವಂಥದ್ದು. ಮಂಜುನಾಥನ ಒಂದು ಕೃತ್ಯ ಏನಿದೆ ಅದೆಲ್ಲವನ್ನು ಕೂಡ ಹೇಳಿದ್ದಾನೆ. 3-4 ಬಿಯರ್ ಬಾಟ್ಲಿ ಏನಿತ್ತು ಅದನ್ನು ತಗೊಂಡು ಹೊಡೆದಿರುವಂಥದ್ದು. ನಾನು ನನ್ನ ಸ್ನೇಹಿತನ ಜೊತೆ ಮನೆ ಬಳಿ ಏನು ಬಂದ್ವಿ, ನಾವೆಲ್ಲರೂ ಬಂದು ಕೇಳಿದಾಗ ಈ ರೀತಿ ಒಂದು ಘಟನೆ ಆಯಿತು ಅಂತ ಹೇಳಿರುವಂಥದ್ದು. ಈ ಬಗ್ಗೆ ಫ್ರೀಡಮ್ ಟಿವಿಯ ಜೊತೆ ಸಂತೋಷ್ ಮಾತನಾಡಿರುವಂಥ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋ ಇದೆ, ಕೇಳಿ. ತಲೆ ಹತ್ರ ಕೈಗೆ ತುಂಬಾ ಏಟಾಗಿದೆ ಅನ್ಸುತ್ತೆ. ಎಷ್ಟು ಸ್ಟಿಚಸ್ ಗಳನ್ನ ಹಾಕಿದ್ರು? ಸ್ಟಿಚ್ ಇಲ್ಲ ಮೇಡಮ್, ಅದು ಇದು ಸರ್ಜರಿನೇ ಮಾಡ್ಬೇಕಂತ. ಸರ್ಜರಿನ ಮಾಡ್ಬೇಕಂತ? ಅದು ಸ್ಕಿನ್ ಫುಲ್ ಇದಾಗ್ಬಿಟ್ಟಿದೆ. ಹಾ 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 ಓಕೆ. ಇವಾಗ ನಿಮ್ಗೆ ಮಂಜು ಅವ್ರು ಬರೋದ್ ಗೊತ್ತಾಯ್ತಾ ನಿಮ್ಗೆ? ಇಲ್ಲ ಮೇಡಮ್, ನಾನು ಅಲ್ಲಿ ಬೇಕರಿ ಹತ್ರ ಇದ್ದೆ. ಹಾ ಹಾ ಏನು ಬರೋದೇನು ಗೊತ್ತಾಗಿಲ್ಲ. ಬೇಕರಿ ಹತ್ರ ಕಾಫಿ ಕುಡ್ಕೊಂಡಿದ್ದೆ. ನಮ್ ಫ್ರೆಂಡ್ ಫೋನ್ ಮಾಡಿದ್ರು, ಹಾ ಈ ತರ ಮಂಜು ನಿಮ್ ಮನೆ ರೋಡಲ್ಲಿ ಹೋಯ್ತಾ ಇದೆ ಕಾರಲ್ಲಿ ಅಂತ. ಯಾರ್ಯಾರಿದ್ದಾರೆ ಕಾರಲ್ಲಿ ಅಂದೆ. ಒಬ್ರೇ ಇರೋದು ಅಂದ್ರು. ಸರಿ ಹೋಗಿ ನೋಡು ಎಲ್ಲೋಯ್ತಾರೆ ಅಂದ್ರು. ಅಣ್ಣ ಗೇಟ್ ತೆಗೆದ್ಬಿಟ್ಟು ಇಲ್ಲೇ ನಿಮ್ ಮನೆ ಒಳಗಡೆ ಹೋಯ್ತಾ ಇದಾರೆ ಅಂದೆ. ಅದಾದ್ಮೇಲೆ ನಾನ್ ಲೀಲಾ ಅವ್ರಿಗೆ ಫೋನ್ ಮಾಡಿ ಹೇಳ್ದೆ, ಈ ತರ ಮಂಜು ಬರ್ತಾ ಇದ್ದಾನೆ, ಡೋರ್ ಓಪನ್ ಮಾಡ್ಬೇಡ ನಾನ್ ಬರ್ತೀನಿ ಅಂತ ಹೇಳ್ದೆ. ಬಂದು 3-4 ಸತಿ ಬೆಲ್ ಎಲ್ಲ ಮಾಡಿ ಡೋರ್ ಎಲ್ಲ ತಟ್ಟಿದ್ದಾನೆ. ಅವರು ಓಪನ್ ಮಾಡ್ಲಿಲ್ಲ. ಅದಾದ್ಮೇಲೆ ನಾನ್ ಬಂದೆ, ನಾನು ನಮ್ ಫ್ರೆಂಡ್ ಎಲ್ಲ ಬಂದ್ರಿ. ಅಲ್ಲೇ ಡೋರ್ ಪಕ್ಕದಲ್ಲೇ ನಿಂತಿದ್ರು. ಯಾಕಪ್ಪ ಇವಾಗ ಮನೆಯೆಲ್ಲ ಮಾತುಕತೆ ಆಯ್ತು, ಇವಾಗ ಮಕ್ಳೆಲ್ಲ ನಮ್ ಜೊತೆಲಿ ಅವ್ರಲ್ಲ, ಯಾಕಪ್ಪ ಬಂದಿದ್ದು ಇವಾಗ, ಏನ್ ವಿಷಯ, ಯಾಕೆ ಬಂದೆ ಇಷ್ಟೊತ್ತಲ್ಲಿ ಅಂದೆ. ಏನು ಮಾತಾಡ್ಲೇ ಇಲ್ಲ ಮೇಡಮ್. ಏಕಾಏಕಿ ಕಣ್ಣು ಕಾರ್ ಪುಡಿ ಹಾಕ್ಬಿಟ್ಟ. ಕಣ್ಣು ಕಾರ್ ಪುಡಿ ಹಾಕಿ ಬಿಯರ್ ಬಾಟ್ಲುಗಳಲ್ಲಿ ಹೊಡೆದ್ಬಿಟ್ಟ ಮೇಡಮ್ ಏಕಾಏಕಿ. ಎಷ್ಟು ಬಿಯರ್ ಬಾಟ್ಲುಗಳು ತಂದಿದ್ರು ಅವರು? ಏನೇನ್ ತಗೊಂಡ್ ಬಂದಿದ್ರು? ಒಂದ್ 2-3 ಬಿಯರ್ ಬಾಟ್ಲು ತಂದಿದ್ದಾನೆ ಮೇಡಮ್. ಏಕ್ದಮ್ ಅಟ್ಯಾಕ್ ಮಾಡ್ಬಿಟ್ರು.
ಹೌದು ಮೇಡಮ್, ಏನು ಮಾತಾಡ್ಲೇ ಇಲ್ಲ ಮೇಡಮ್. ನಿತ್ಯ ಇದ್ದ ಅಲ್ಲೇ ಡೋರ್ ಪಕ್ಕದಲ್ಲೇ ನಿಂತಿದ್ದ. ಹಾ ಯಾಕಪ್ಪ ಬಂದಿದ್ದು ಇವಾಗ, ಏನಕ್ ಬಂದೆ ಅಂತ ಕೇಳಿದ ಅಷ್ಟೇ ಮೇಡಮ್. ಹಾ ಏಕಾಏಕಿ ಕಾರ್ಸ್ ಪುಡಿ ಹಚ್ಬಿಟ್ಟ ಕಣ್ಣಿಗೆ. ಆಯ್ತು. ಹೌದೌದು ನೀವು ಮೇಡಮ್, ಅವ್ರ ಸಿಗಾಕೊಂಡ್ರಿ. ಏನಾದ್ರು ಹಾ ಅವ್ರು ಡೋರ್ ಓಪನ್ ಮಾಡಿದಿದ್ರೆ ಅವ್ರನ್ನ ಏನೋ ಒಂದ್ ಗತಿ ಮಾಡ್ಬಿಟ್ಟು ಹೋಗಿರೋನು. ಹಾ ಹಾ ಅವ್ರು ಬಚಾವಾಗಿ ಅದು ನನ್ನ ಮೇಲೆ ತಿರ್ಕೊಂತ ಮೇಡಮ್. ಅಲ್ಲ 4 ಜನ ಮಕ್ಳಿದಾರೆ ಮನೆಯಲ್ಲಿ. ಮಂಜ ಅವರು ಮನೆಗ್ ಬಂದ್ ದಾಳಿ ಮಾಡೋವಷ್ಟು ಧೈರ್ಯ ಹೆಂಗ್ ಮಾಡಿದ್ರು? ಒಬ್ರು ತಂದೆ ಆಗಿ, ಆ ಆ, ಮಕ್ಳುಗಳ ತಂದೆ ಆಗಿ, ತಂದೆ ಆದವ್ರ ಜವಾಬ್ದಾರಿನ ಇದು? ಏನ್ ಅನ್ಸುತ್ತೆ ನಿಮ್ಗೆ? ಏನಿಲ್ಲ ಮೇಡಮ್, ಅವನೆಲ್ಲ ಬರೀ ನಾಟಕ ಅಷ್ಟೇ. ಅವನು ಅವಳನ್ನ ಒಂದ್ ಗತಿ ಮಾಡ್ಬೇಕು, ಅವಳನ್ನ ಏನಾದ್ರು ಜೀವಂತವಾಗಿ ಬಿಡಬಾರ್ದು, ಹ್ಮ್ ಅವಳನ್ನ ಸಾಯಿಸ್ಲೇಬೇಕು ಅಂದ್ಬಿಟ್ಟು ಅವ್ನ ಮನ್ಸಲ್ಲಿ ಡಿಸೈಡ್ ಆಗ್ಬಿಟ್ಟಿದ್ದಾನೆ ಮೇಡಮ್. ಇನ್ನೇನ್ ಬೇರೆ ಇನ್ಯಾವ ಉದ್ದೇಶ ಇಲ್ಲ ಮೇಡಮ್. ಲೀಲಾ ಅವ್ರನ್ನ 3 ದಿವಸ ಹಿಂದೆ, ಹ್ಮ್. ಇವಾಗ 3 ದಿವಸ ಹಿಂದೆ ಎಲ್ಲ ಒಂದ್ 20 ಜನ ಕರ್ಕೊ ಬಂದಿದ್ರು ಮೇಡಮ್. ದೊಡ್ಡವ್ರನ್ನೆಲ್ಲ ಕರ್ಕೊ ಬಂದ್ರು, ಅವ್ರ ಊರವ್ರನ್ನೆಲ್ಲ. ಹಾ ಹಾ ಅಲ್ಲೇ ಬನೆಘಟ್ಟ ಪಾರ್ಕ್ ರೋಡ್ ಹತ್ರನೇ ಮಾತುಕತೆ ಎಲ್ಲ ಆಯ್ತು. ಓಕೆ. ಅದಾದ್ಮೇಲೆ ಕೋರ್ಟ್ ಏನ್ ತೀರ್ಮಾನ ಆಗುತ್ತೋ 12 ಗಂಟೆ ಮಕ್ಳು ಇಲ್ಲ ಮಂಜು ಜೊತೆ ಇರ್ಬೇಕು, ಇಲ್ಲ ಲೀಲಾ ಅವ್ರ ಜೊತೆ ಇರ್ಬೇಕು ಅಂದ್ರು ದೊಡ್ಡವರೆಲ್ಲ. ಹ್ಮ್ ಅದಾದ್ಮೇಲೆ ಲೀಲಾ ಅವರು 2 ಮಕ್ಳನ್ನು ಕರ್ಕೊ ಬಂದಿದ್ದಾರೆ, ಗಂಡ್ ಮಕ್ಳನ್ನ. ಅವರು 3 ದಿವಸದಿಂದ ಇಲ್ಲೇ ಇದ್ದಾರೆ. ಓಕೆ. ಲೀಲಾ ಅವ್ರ 3 ಜನ ಮಕ್ಳು ಈಗ ನಿಮ್ ಮನೇಲೇ ಇದಾರೆ? ನಮ್ಮ ಮನೇಲೇ ಇದ್ದಾರೆ ಮೇಡಮ್. ಮಕ್ಳು ಹೇಗಿದ್ದಾರೆ ಸರ್ ಈಗ? ಅದೇ ಇದು ಬ್ಲಡ್ ಅದೆಲ್ಲ ನೋಡಿ ರಾತ್ರಿ ಗೊಳು ಅಂತ ಅಳ್ತಾ ಇದ್ರು. ಅಂಕಲ್ ಏನಾಯ್ತು ಏನಾಯ್ತು ಅಂತ ಅವರು ಓಡ್ ಬಂದ್ರು ಮೇಡಮ್. ಡೋರ್ ತೆಗ್ದಿದ್ದೆ ಆಚೆಗೆ. ಹಾ, ಅವರು ಆ ಹಾ. ರಕ್ತ ಎಲ್ಲ ನೋಡಿ ಅಳ್ತಾ ಇದ್ರು ಮೇಡಮ್ ಜೋರಾಗಿ. ಮಕ್ಳಿಗೆ ಪರಿಸ್ಥಿತಿ ಏನಾಗಿರ್ಬೇಡ, ಮನಸ್ಥಿತಿ ಏನಾಗಿರ್ಬೇಡ, ಇದನ್ನೆಲ್ಲ ನೋಡಿ ಅಲ್ವಾ? ಹೌದೌದು ಮೇಡಮ್. ಹಾ ಇಲ್ಲ, ಬೆಳಗ್ಗೆ ನಾನು 5 ಗಂಟೆಲಿ ಬಂದಾಗ ಎಲ್ಲ ಬಂದು ಮಾತಾಡ್ಸ್ರು ಮೇಡಮ್. ಅವರು ಹೆಂಗಿದೆ ನೋವು, ಏನಾಯ್ತು ಅಂಕಲ್ ಹಾ ಅಂತೆಲ್ಲ ಮಾತಾಡ್ಸ್ರು ಮೇಡಮ್ ಅವ್ರು ಅಷ್ಟೊತ್ತಲ್ಲಿ ಎದ್ದು. ಹಾ ಹಾ. ಆ ಮಂಜು ಅವ್ರ ಬಗ್ಗೆ ಕೇಳಲಿಲ್ಲ ಮಕ್ಳು? ಅವರು ದೊಡ್ಡ ಮಗ ಹೋಯ್ತೀನಿ ಹೋಯ್ತೀನಿ ಅಂತ 3 ದಿವಸದಿಂದ ಹಠ ಮಾಡ್ತಾ ಇದ್ದ ಹತ್ಕೊಂಡು. ಹಾ ಹಾ ಇವಾಗ ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ಬೇಡವೇ ಬೇಡ, ನಾನು ಹೋಗಲ್ಲ ಅಂತ ಕೂತಿದ್ದಾನೆ ಮೇಡಮ್. ಹಾ 3 ದಿವಸದಿಂದ ಅಳ್ತಾನೆ ಇದ್ದ ಕಂಟಿನ್ಯೂಸ್ಲಿ. ಅವ್ರ ಅಪ್ಪಗೆ ಫೋನ್ ಮಾಡಿದಾಗೆಲ್ಲ ಬಂದ್ ಕರ್ಕೊಂಡು ಹೋಗು, ನಾನ್ ಬರ್ತೀನಿ ಅಂತ ಅಳ್ತಾನೆ ಇದ್ದ. ಹಾ ಇವಾಗ ನೈಟ್ ಇದನ್ನೆಲ್ಲ ನೋಡಿ ಇವಾಗ ಬೆಳಗ್ಗೆಯಿಂದ ಏನಪ್ಪ ಹೋಯ್ತೀನಪ್ಪ ಅಂದ್ರೆ, ಇವಾಗ ಇಲ್ಲ ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಇದ್ದಾನೆ. ಹಾ. ಏನೋ ಲೀಲಾ ಅವರಿಂದ, ಮಂಜು ಅವರಿಂದ ನನಗೆ ಪ್ರಾಣ ಬೆದರಿಕೆ ಇದೆ, ನನಗ್ ಭಯ ಆಗ್ತಿದೆ, ನನಗ್ ಸಾಯಿಸ್ಬಿಡ್ತಾರೆ ಅಂತಿದ್ರು ಮಂಜಾ ಅವರು. ಅದೆಲ್ಲ ಸುಳ್ಳು ಮೇಡಮ್. ನಾವ್ ಏನಕ್ ಮೇಡಮ್ ಅವ್ನ ವಿಷಯಕ್ಕೆ ಹೋಗೋಣ? ನಾವು ಅವ್ನ ವಿಷಯಕ್ಕೆ ಹೋಯ್ತಾ ಇಲ್ಲ ಮೇಡಮ್. ಆದ್ರೆ ಅವನೇ ಅವರು ಸುಮ್ನೆ. ನಿಮ್ ವಿಷಯಕ್ಕೆ ಬರೋದ್ ಮಾತ್ರ ಬಿಡ್ತಿಲ್ಲ. ಹೌದು ಹಾ ಮೇಡಮ್. ಇವಾಗ ಹಾ ಇಷ್ಟೆಲ್ಲ ತೀರ್ಮಾನ ಆಯ್ತು, ದೊಡ್ಡವರೆಲ್ಲ ಮಾತಾಡಿದ್ರು. ಅದಾದ್ಮೇಲೆ ಇವಾಗ 3 ದಿವಸ ಬಿಟ್ಕೊಂಡು ಅವನೇ ಬಂದಿರೋದು ಮೇಡಮ್. ಇವಾಗ ನಾವೇನಾದ್ರು ಅವ್ನ ಹುಡ್ಕೊಂಡು ಹೋದ್ರ? ನಾನೇ ಅವ್ನ ನಂಬರ್ ಎಲ್ಲ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟಿದೀನಿ. ಫೋನ್ ಮಾಡ್ತಾನೆ ಇದ್ದ 3 ನಂಬರ್ ಇಂದ, ನಾನು 3 ನಂಬರ್ ಬ್ಲಾಕ್ ಲಿಸ್ಟ್ ಹಾಕಿದ್ದೀನಿ. ಹ್ಮ್. ಹಾ ಸರ್, ಇವಾಗ ಇಷ್ಟೆಲ್ಲ ಆಯ್ತಲ್ಲ ಸಂತು ಅವ್ರೆ, ಹಾ. ನಿಮಗೆ ನಿಮ್ಮ ಮನಸ್ಥಿತಿ ಇವಾಗ ಹೇಗಿದೆ? ಯಾಕಂದ್ರೆ ಇವಾಗ ಲೀಲಾ ಅವ್ರು ಬಂದ್ರು, ಲೀಲಾ ಅವ್ರನ್ನ ಇಷ್ಟಪಟ್ಟಿದ್ರಿಂದ ಹಿಂಗೆಲ್ಲ ಆಗ್ತಿದೆ ಅನ್ನೋ ಒಂದ್ ಮನಸ್ಥಿತಿ ಇದೆಯಾ, ಅಥವಾ ಏನಿದೆ ನಿಮ್ ಮನ್ಸಲ್ಲಿ ಇವಾಗ ಹಿಂಗೆಲ್ಲ ಆಗ್ತಿರೋದಕ್ಕೆ? ಏನಿಲ್ಲ ಮೇಡಮ್, ಅವನು ಸುಮ್ನೆ ಇವಾಗ ಅವಳನ್ನ ಉಳಿಸ್ಬಾರ್ದು ಅನ್ಬಿಟ್ಟು ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಮೇಡಮ್. ಇವಳು ಎಲ್ಲೂ ಬದುಕಾಕ್ ಬಿಡ್ಬಾರ್ದು, ಅವನ ಹತ್ರನೂ ಬದುಕಾಕ್ ಬಿಡ್ಬಾರ್ದು. ಅದ್ರಲ್ಲಿ ಯಾರನ್ನ ಒಬ್ಬರನ್ನ ಇದ್ ಮಾಡ್ಬೇಕು ಅನ್ಬಿಟ್ಟು ಟಾರ್ಗೆಟ್ ಇಕ್ಕೋಬಿಟ್ಟಿದ್ದಾನೆ ಮೇಡಮ್. ಇನ್ನೇನಿಲ್ಲ ಮೇಡಮ್ ಅವ್ನ ಮನ್ಸಲ್ಲಿ. ಈಗ ಮಂಜು ಅವ್ರ ಟಾರ್ಗೆಟ್ ಏನೇ ಇರ್ಲಿ, ನೀವು ಲೀಲಾ ಅವ್ರನ್ನ ಬಿಟ್ಕೊಡಕ್ ರೆಡಿ ಇದೀರಾ? ಇಲ್ಲ ಮೇಡಮ್, ಇಷ್ಟೆಲ್ಲ ಆದ್ಮೇಲೆ ಏನಕ್ ಬಿಟ್ಕೊಡೋಣ ಮೇಡಮ್? ಕಷ್ಟನೋ ಸುಖನೋ ಇನ್ನ ಎಷ್ಟು ಕಷ್ಟ ಆಗ್ಬಿಡುತ್ತೆ ಮೇಡಮ್, ನೋಡೋಣ. ಆ ಕೋರ್ಟ್ ಮುಖಾಂತರನೇ ಹೋಗೋಣ ಅಂತ ಮೊನ್ನೆನೂ ನಾನು ಮಾತಾಡ್ಬಿಟ್ಟು ಎಲ್ಲ ಬಂದೆ ಮೇಡಮ್. ಮಕ್ಳನ್ನ ಸರ್, ಮಕ್ಳನ್ನ ಏನ್ ಮಾಡ್ತೀರಾ ಸರ್? ಮಕ್ಳು ನೋಡ್ಕೋತೀರಾ? ನೋಡ್ಕೊಂತೀರಿ ಮೇಡಮ್. ಕೋರ್ಟ್ ಏನ್ ಹೇಳುತ್ತೋ ಅದೇ ಡಿಸೈಡ್ ಮಾಡ್ಲಿ. ಮಕ್ಕಳನ್ನ ನೋಡ್ಕೊಂತೀರಿ. ನಮ್ ಕೈಯಲ್ಲಿ ಎಲ್ಲಾಗುತ್ತೋ ಅಲ್ಲಿ ನಾವು ಚೆನ್ನಾಗಿ ಓದಿಸ್ಕೊಂಡು ಚೆನ್ನಾಗಿ ನೋಡ್ಕೊಂತೀರಿ ಮೇಡಮ್. ಹೌದು. ಇನ್ನು ಮಂಜು ಅವ್ರು ನಿಮಗ್ ಫೋನ್ ಮಾಡಿ ಮಾತಾಡ್ದಾಗೆಲ್ಲ ಸಂತು ಅಣ್ಣ ಕಳ್ಸೋಣ ಅಂತಿದ್ರು. ಅಣ್ಣ ಅನ್ಕೊಂಡೆ ನೋಡಿ. ಇಲ್ಲ ಮೇಡಮ್, ಇವಾಗ 3 ದಿವಸ ಹಿಂದೆ ಎಲ್ಲ ಮಾಡ್ದಾಗೆಲ್ಲ ಅಣ್ಣ ಅವ್ಳು ಸರಿ ಇಲ್ಲ ಅಣ್ಣ, ನನ್ನ ಹತ್ರ ವಾಯ್ಸ್ ರೆಕಾರ್ಡ್ ಎಲ್ಲ ಇದೆ ಮೇಡಮ್. ಅಸಹ್ಯವಾಗೆಲ್ಲ ಮಾತಾಡಿದ್ದೇನೆ ಮೇಡಮ್. ಯಾರು ಲೀಲಾ ಅವ್ರು ಸರಿ ಇಲ್ಲ ಅಂತನಾ? ಹೌದು ಮೇಡಮ್. ಏನ್ ಹೇಳಿದ್ರು? ಈ ತರ ಮಾತಾಡಿದಾನೆ. ಅವಳು ಕಳ್ಸ್ಬಿಡೋಣ, ಅವಳು ನಿನ್ ಜೊತೆನೂ ಬಾಳಲ್ಲ, ಯಾರ್ಯಾರ ಹತ್ರ ದುಡ್ಡುಗಳು ನಾನು ತೋರಿಸ್ತೀನಿ, ನನ್ನ ಹತ್ರ ಪ್ರೂಫ್ ಐತೆ ಅಂದ. ಅಪ್ಪ ನನ್ನ ಹತ್ರ ಏನಪ್ಪ ಮಾತಾಡ್ತೀಯ ನೀನು? ಇವಾಗ ದೊಡ್ಡವ್ರನ್ನ ಕರ್ಕೊ ಬರ್ತೀನಿ ಅಂದೆಲ್ಲ ಕರ್ಕೊಬ ಅಂದೆ. ಅದಾದ್ಮೇಲೆ ತಿರ್ಗಾ ಫೋನ್ ಕಟ್ ಮಾಡ್ದ. ಅದಾದ್ಮೇಲೆ ಕಟ್ ಮಾಡಿ ತಿರ್ಗಾ ಒಂದ್ 5 ನಿಮಿಷ ಬಿಟ್ಕೊಂಡ್ ಮಾಡ್ದ. ಅಣ್ಣ ಅವಳು ಚೆನ್ನಾಗಿದ್ದಾಳೆ ಅನ್ಬಿಟ್ಟು ಅವಳು ಏನೋ 10,000 ಯಾರಿಗಾದ್ರು ನನಗೆ ಏನಕ್ಕಪ್ಪ ಮಾಡ್ತಾ ಇದೀಯಾ ಅಂದೆ. ಅದಾದ್ಮೇಲೆ ಇಲ್ಲ ಅಣ್ಣ, ಅವಳು ಅವ್ರ ಹತ್ರ ದುಡ್ಡು ಹಾಕ್ಸ್ಕೊಂಡವಳೆ, ಇವಳ ಹತ್ರ ದುಡ್ಡು ಹಾಕ್ಸ್ಕೊಂಡವಳೆ, ಅವಳು ಸರಿ ಇಲ್ಲ ಅಣ್ಣ, ಹಂಗೆ ಹಿಂಗೆ ಅಂತ. ಹಂಗಾದ್ರೆ ನೀನ್ ಇಷ್ಟು ವರ್ಷ ಅದೇ ಬಿಸ್ನೆಸ್ ಮಾಡ್ತಾ ಇದ್ದೇನಪ್ಪ ಅಂದ್ರೆ ನಾನೇನಕ್ ಮಾಡೋಣ, ಮತ್ತೆ ಯಾಕೆ ಇದೆಲ್ಲ ನನ್ಗೆ ಹೇಳ್ತಾ ಇದೀಯಾ ಅಂತೆಲ್ಲ ಹೇಳಿದೀವಿ ಮೇಡಮ್. ನನ್ನ ಹತ್ರ ಎಲ್ಲಾ ವಾಯ್ಸ್ ರೆಕಾರ್ಡ್ಗಳು ಇದೆ ಮೇಡಮ್. ಕಳ್ಸಿ ಅದನ್ನ. ಮತ್ತೆ ನಿಮ್ಗೆ ಲೀಲಾ ಅವ್ರ ಮೇಲೆ ನಂಬಿಕೆ ಇದೆ ಅಲ್ವಾ? ಇದೆ ಮೇಡಮ್. ಓಕೆ. ಸಂತು ಅವ್ರೆ, ಮಂಜುನಾಥ ಸಂತೋಷ್ ಮೇಲೆ ಯಾವ ರೀತಿಯಾಗಿ ಹಲ್ಲೆ ಮಾಡ್ದ ಅಂತ ಸಂತೋಷೇ ಮಾತನಾಡಿರುತ್ತದೆ ಫ್ರೀಡಮ್ ಟಿವಿಯ ಜೊತೆ. ಏನೇನಾಯ್ತು ಏನಿಲ್ಲ
ಎಲ್ಲ ವಿಚಾರವನ್ನು ಕೂಡ ಬಿಚ್ಚಿಟ್ಟಿರುವಂಥದ್ದು. ಯಾಕಂದರೆ ಮಂಜುನಾಥನ ಮನಸ್ಥಿತಿ ಈಗ ಬೇರೆ ಆಗಿಬಿಟ್ಟಿದೆ. ಯಾವುದೇ ಕಾರಣಕ್ಕೂ ಕೂಡ ಲೀಲಾ ಏನಿದ್ದಾಳೆ ಲೀಲಾನ ಉಳಿಸ್ಬಾರ್ದು, ಅಥವಾ ನನಗೇನಾದರೂ ಮಾಡಬೇಕಿಲ್ಲ ಅವ್ರಿಗೇನಾದರೂ ಮಾಡಬೇಕು ಅನ್ನೋ ಮನಸ್ಥಿತಿಗೆ ಬಂದುಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ. ನಾನು ಮಾತನಾಡೋಕ್ಕೆ ಹೋದೆ, ಏಕಾಏಕಿ ನನ್ನ ಮೇಲೆ ಹಲ್ಲೆ ಮಾಡಿಬಿಟ್ಟ ಅಂತ ಸಂತೋಷ ಹೇಳಿರುವಂಥದ್ದು. ಫ್ರೀಡಮ್ ಟಿವಿಯ ಜೊತೆ ಮಾತನಾಡಿದ್ದಾನೆ ಸಂತೋಷ್. ಎಲ್ಲ ವಿಚಾರವನ್ನು ಕೂಡ ಬಿಚ್ಚಿಟ್ಟಿರುವಂಥದ್ದು. ಏನೇನಾಯಿತು, ಯಾವ ರೀತಿ ಮಂಜುನಾಥ ಬಂದ, ಯಾವ ರೀತಿ ಹಲ್ಲೆ ಮಾಡ್ದ, ಮಂಜುನಾಥನ ಮನಸ್ಸಲ್ಲಿ ಏನಿದೆ, ಈ ಹಿಂದೆ ನಾನು ಮಂಜುನಾಥನ ಜೊತೆ ಏನೇನು ಮಾತಾಡಿದ್ದೆ ಎಲ್ಲವನ್ನೂ ಕೂಡ ಬಿಚ್ಚಿಟ್ಟಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.